ಆದ್ರೂ ಕೂರ್ಗಿ ಮದುವೆಗಳಲ್ಲಿ ಒಳ್ಳೆ ವೈಬ್ ಇರೋದು ಬ್ರೋ. ಯಾಕೆ ಒಟ್ಟಲ್ಲಿ ಕಾಂಟ್ರವರ್ಸಿ ಮಾಡ್ಲೇಬೇಕು ಅಂತಂದ್ರೆ ಮಾಡ್ಬಿಡೋಣ. ಓ ಇಲ್ಲ ಅದು ಸುಮ್ಮನಿರಿ, ನಿಮ್ಗೆ ಗೊತ್ತಾಗಲ್ಲ. ನಾನು ಹೀರೋ ಗಾಡಿ ಇಟ್ಕೊಂಡಿದ್ದೆ ಅಜಿತ್ ಬ್ರೋ. ಕೆಲವೊಂದು ಹುಡುಗಿರ್ ಬಯೋದೆಲ್ಲ ನೋಡಿದೀನಿ ನಾನು. KTM ಲವರ್ ಅಂತ ಹಾಕೊಂಡಿರ್ತಾರೆ. ಆದ್ರೆ ಈ KTM ತಗೊಂಡು ನಾನು ಇಷ್ಟು ದಿನ ಆಯ್ತಲ್ಲ, ಯಾಕೆ ಇನ್ನೂ ಸಿಂಗಲ್ ಆಗಿದ್ದೀನಿ? ನೋ ಕಾಮೆಂಟ್ಸ್. ಈ ವಿಚಾರದಲ್ಲಿ ನಾನು ಬುಲೆಟ್ ಲವರ್ ಅಂತ ಹಾಕೊಂಡಿರೋರ್ನ ನಾನು ಮೆಚ್ಚಿಸ್ತೀನಿ ಗೊತ್ತಾ. ಸುಮಾರು ಬುಲೆಟ್ ಗಾಡಿಗಳಲ್ಲಿ ನೋಡಿದೀನಿ, ಹಿಂದೆ ಹುಡುಗಿರ್ ಕೂತಿರ್ತಾರೆ. ಇವತ್ತು ಅದೆಲ್ಲ ಬೇಡ ಬಾಸ್, ಇವತ್ತು ಅದೆಲ್ಲ ಬೇಡ, ಈಗ ಬೇಡ. ನಾನು NCC ಮಾಡಿದ್ದಿಲ್ಲ 14 ಕಾರಲ್ಲಿ. NCC ಗೊತ್ತಾ? NCC ಅಂದ್ರೆ ನ್ಯಾಷನಲ್. ಈ ಒಂದು ಪುಸ್ತಕ ನನ್ನಲ್ಲೇ ಉಳಿತು. ನಾನು NCC ಸೇರ್ಕೊಂಡಿದ್ದ ಉದ್ದೇಶ ಏನ್ ಗೊತ್ತಾ? ವಾರಕ್ಕೊಂದ್ಸಲ ಪಪ್ಸ್ ಕೊಡೋರು. ಮುಂದೆ ಪೋಲೋ ಹೋಗ್ತಿದ್ಯಲ್ಲ, ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ ಅಂತ ಸರ್ಚ್ ಮಾಡಿ. ಮೇಲೆ ಬಂತು ಸರ್ಚ್ ಅಲ್ಲಿ 3.57K ಇದೆ. ಅಕ್ಕ ನಿಮ್ ಚಾನಲ್ ಒಳ್ಳೇದಾಗ್ಲಿ, ಇನ್ನೂ ಚೆನ್ನಾಗಿ ವಿಡಿಯೋಸ್ ಮಾಡಿ. ಆಸೆ ಪಟ್ಟು ಗಿಣ್ಣು ಮಾಡಲು ಹೋಗಿ ಏನಾಯ್ತು ನೋಡಿ ಅಂತ. ತಪೋನಂದನ ಉದ್ಯಾನವನ ಅಂತ ಕುವೆಂಪು ನಗರಲ್ಲಿದೆ. ಮೈಸೂರವ್ರ ಅಕ್ಕ ಅನ್ಬೇಡಪ್ಪ ನೀನು, ತಾಳ್ಮೆ ಮ್ಯಾಮ್. ನೋಡ್ತಾ ಇದೀರಾ ಎಷ್ಟು ಡೆವಲಪ್ ಮಾಡಿದ್ದಾರೆ ಅಂತ. ಯಾವ ಟ್ರಿಪ್ ಬಂದ್ರು ಇದೊಂದು ಮಿಸ್ ಆಗಲ್ಲ ಅಲ್ವಾ ನಿಮ್ದು? ಇವತ್ತು ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಏನೋ ಸ್ಟಾರ್ಟ್ ಮಾಡ್ಬೇಕಾಯ್ತು, 8 ಗಂಟೆಗೆ ಹೊರಟಿದ್ದೀವಿ. ಸದ್ಯಕ್ಕೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗ್ತಿದ್ವಿ ನಾವು. ಹರಿದೇರ ಮದುವೆಗೆ ಚೆನ್ನಾಗಿ ಏನ್ ಹೇಳ್ತೀರಾ? ಈ ಅಪ್ಪನ್ ಸವಾಸ ಮಾಡಿ ನಮ್ಗೆ ಇನ್ನೂ ಏನೇನೋ ಅವಮಾನ ಭಂಗಗಳಾಗಬೇಕು ಗೊತ್ತಿಲ್ಲ. ಮ್ಯೂಸಿಕ್ ಈಗ ನನ್ನಂತೂ ಕರ್ಕೊಂಡ್ ಬಂದಿರೋದು ನೀವು ಕಂಟೆಂಟ್ಗೆ ಅಂತ ಊರ್ ಜನಕ್ಕೆ ಗೊತ್ತು. ಅದು ಎಂಟರ್ಟೈನ್ಮೆಂಟ್ ಆಫ್ ದ ವ್ಲಾಗ್ ಅಲ್ಲಿ ನಾನೇ ಇರೋದು ಇವಾಗ. ಯಾಕಪ್ಪ ಕಿತ್ತಡಿ ಕಿರಣು ನೀನೇ ಅಲ್ವೇನಪ್ಪ ರೀಸೆಂಟ್ ಆಗಿ ಒಂದು ವಿಡಿಯೋ ಹಾಕಿರೋದು? ಮುಚ್ಕೊಂಡ್ ಕುತ್ಕೊಳ್ಳ. ಆರಿನಲ್ಲಿ ಓಡಾಡೋ ಪೊಲೀಸ್ ಯಾವತ್ತಾದ್ರೂ ನೋಡಿದೀರಾ? 1000 RPM ಅಲ್ಲಿ ಐತೆ, ಥ್ರಾಟಲ್ ಕೊಟ್ಟೆ 2000 ಆದ್ಮೇಲೆ ನೋಡಿ ಸಡನ್ ಆಗಿ 3500-4000 ಕಾರ್ ಬಿಡ್ತದ. ನಮ್ ಯೂಟ್ಯೂಬ್ ವ್ಯೂಸ್ ತರ ರಾಪ್ ಅಂತ ಎದ್ ಬಿಡ್ತದೆ. ನಿಮ್ಗೆ ಬೆಳಗ್ಗೆ ಎದ್ದೇಳುತ್ತಲ್ಲ ಹಂಗೆ. ನೀವು ಈ ಕಾರ್ದು ಈ ಮೆಕ್ಯಾನಿಕ್ ಇಂಜಿನಿಯರಿಂಗು ಒಳಗಿರೋ ನಟ್ಟು ಬೋಲ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಮಧ್ಯಾಹ್ನ 3 ಗಂಟೆ ಮೇಲೆ ಮ್ಯಾಥ್ಸ್ ಕ್ಲಾಸ್ ಕೂತ್ಕೊಂಡಂಗೆ. ಈ ಟರ್ಬೋ ಕಾನ್ಸೆಪ್ಟ್ ನನ್ಗೆ ಅರ್ಥ ಆಯ್ತು. ಸ್ಟಾರ್ಟಿಂಗು ನಾವು ಹುಡುಗಿನ ಒಂದ್ ಸೈಡ್ ಆಗಿ ಲವ್ ಮಾಡ್ತಿರ್ತೀವಿ, ಅವ್ಳು ನೋಡಿದಾಗೆಲ್ಲ ಒಂದ್ ಖುಷಿ ಆಗುತ್ತೆ, ಆದ್ರೆ ಹತ್ರ ಹೋಗಕ್ ಭಯ ಆಯ್ತಾ ಇರ್ತದೆ. ಒಂದ್ಸಲ ಇಬ್ರು ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಒಂದು ಸ್ಪಾರ್ಕ್ ಬರುತ್ತೆ ಗೊತ್ತಾ, ಅದೇ ಟರ್ಬೋ. ಅಣ್ಣ ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಸಮಾಜನ ದಿಕ್ ತಪ್ಪಿಸ್ತಿರೋ ಬರ್ಗೆಟ್ ಟಿವಿಗಳಿದಾವಲ್ಲ, ಆ ತರ ನೀವು ನನ್ನನ್ನ ದಿಕ್ಕು ತಪ್ಪಿಸಿ ನನ್ನ ಜನಕ್ಕೆ ಬೇರೆ ತರ ಪೋರ್ಟ್ರೇಟ್ ಮಾಡಿ ತೋರಿಸ್ತಾರೆ. ನಾನು ಈ ಮಾತು ಏನಕ್ಕೆ ಕೇಳ್ತಿದ್ದೀನಿ ಅಂತಂದ್ರೆ, ನಾನು ಅಜಿತ್ ಬ್ರೋ ನೇಪಾಳಕ್ಕೆ ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆಪ್ ನ ಇಟ್ಕೊಂಡು ಹೋಗಿದ್ವಿ ಗೊತ್ತಾ ರೈಡು. ಆ ರೈಡ್ ಅಲ್ಲಿ ಬರ್ಗೆಟ್ ಟಿವಿ ಅನ್ನೋದೊಂದು ಬಂದಿತ್ತು. ಒಂದ್ ಆರ್ಟಿಕಲ್ ಹಾಕ್ಲಿಲ್ಲ, ಯಾವ್ದಾದ್ರು ಒಂದ್ ಹುಡುಗಿ ಹಿಂಗ್ ಬಟ್ಟೆ ಬಿಚ್ಚಿಂಗ್ ತೋರಿಸ್ಬಿಟ್ರೆ ಅವ್ರಗಳಿಗೆ ಮ್ಯಾಟ್ರ್ ಸಿಕ್ಕಿದ್ರೆ ಸಾಕು, ಹಾಕಿದ್ನೆ ಹಾಕಿ ರುಬ್ತಾ ಇರ್ತಾರೆ. ಪೂರ್ವಕ್ಕೆ ಸಾಗಿ ಪೂರ್ವನ್ ಕಡೆ ಹೋಗಿ ಏನೇನು ಎಕ್ಸ್ಪೆನ್ಸ್ ಆಗತ್ತೋ ಅದೆಲ್ಲ ಅಣ್ಣನೇ ಕೊಡೋದು. ನಮ್ಮ ಅಣ್ಣ ಹೆಂಗೆ ಹೇಳ್ತಾರೋ ಹಂಗೇನೆ. ಏನಣ್ಣ? ಮಾರ್ಗರೇಟಾ ವೆಜ್ ಪಿಜ್ಜಾದಲ್ಲಿ ಮಾರ್ಗರೇಟಾ ಬರೋದಾ, ನಾನ್ ವೆಜ್ ಅಲ್ಲಿ ಬರೋದಾ? ನಾನು ಮೊದಲು ಮಾರ್ಗರಿಟಾ ಅಂತಂದ್ರೆ ಹುಡುಗಿ ಅನ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ನೀವು ಸಿಂಗಲ್ ಆಗಿರೋದು. ನಾನು ಸಿಂಗಲ್ ಅಂತ ಮಾಡಿ ಯಾರು DM ಮಾಡಂಗ್ ಮಾಡ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಮಾಮ. ಇನ್ನೊಂದ್ಸತಿ ಪದ ಇದ್ರೆ ಎಲ್ಲ ಬಿಚ್ಚಿ ಹೇಳ್ಬೇಕಾಗ್ತದೆ. ಸೇಮ್ ಹಂಗೆ ಕಾಣ್ತಾವ್ರಲ್ವಾ? ಪಕ್ಕ ಇಟ್ಬಿಟ್ಟು ಬನ್ನಿ, ಕೆಲ್ಸಕ್ಕೆ ಸೇರ್ಸ್ಕೊಬಿಟ್ಟಾರು. ಚೆನ್ನಾಗಿ ಕಾಣಿಸ್ತಿದ್ದೀನಲ್ವ ನಾನು ಇವತ್ತು? ಒಳ್ಳೆ ಊಟ ಕೊಡಿಸ್ತೀನಿ ಬನ್ನಿ. ಎಲೆಕ್ಷನ್ ಅಲ್ಲಿ 500 ರೂಪಾಯಿ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳಂಗೆ ಬರೀ ಊಟ ಕೊಡಿಸಿ ಒಬ್ಬ ಅಸಿಸ್ಟೆಂಟ್ ಕಂಟೆಂಟ್ ಕ್ರಿಯೇಟರ್ನೇ ಇಟ್ಕೊಬಿಟ್ರಿ ಅಲ್ವಾ? ನಿಮ್ಮನ್ನೆಲ್ಲರೂ ಹಿಂಗ್ ಇಟ್ಕೋತಾ ಇರೋದಕ್ಕೆ ನೀವು ಇನ್ನೂ ಸಿಂಗಲ್. ಅಯ್ಯೋ ಟಿವಿ ಗೊತ್ತಾ ನಿಮ್ಗೆ? ಟಿವಿ ಇದು ಅದು ಗೊತ್ತಾ? ನಾವು ತಗೊಂಡಿದ್ದು ಊರಲ್ಲಿ ಇತ್ತು ನಮ್ಮ ಮನೇಲಿ. FM ಬರ್ತದೆ ಅದರಲ್ಲಿ. ಇದ್ರ ಹೆಸರು ಕುಸಿನ್ ಪಪೆರಾ ಅಂತ ನನ್ನ ಫ್ರೆಂಡ್ ಹೇಳಿದ್ದು. ಎಷ್ಟು ಇಸ್ಕೊಂಡಿದ್ದೀರಾ ಪ್ರಮೋಷನ್ಗೆ? ಕೊಡಗಿನ ಸಂಸ್ಕೃತಿ ತೋರಿಸ್ತಾರ ಜಾಗಗಳಿಗೆ ದುಡ್ಡು ಇಸ್ಕೊಂಡು ಪ್ರಮೋಷನ್ ಮಾಡಬಾರ್ದು. ನಿಂದು ತಾಯಿ ಗುಣ. ನಾನು ಯಾವಾಗ ಮಾವ ಆಗಿ ನಿಮ್ಮ ಮಗುನ ಹಿಂಗೆ ಹೊತ್ತು ಉದ್ದಾಡಿಸಿ ಹಿಂಗೆ ನನ್ನ ಜೀವನದಲ್ಲಿ ಇರೋ ಜವಾಬ್ದಾರಿ ಅಂದರೆ ಇದೆ. ಈ ಅಪ್ಪಂಗೊಂದು ಮದುವೆ ಮಾಡಿದ್ರೆ ನನ್ನ ತಮ್ಮಂಗೆ ಊರ್ಗಲ್ ಕುತ್ಕೊಂಡು ಬೆಂಗಳೂರ್ದು ರೇಡಿಯೋ ಸ್ಟೇಷನ್ ಕೇಳ್ತಾ ಇದೀವಿ. ನೀನ್ ನಾಳೆ ತಗೋ ಬಾ ನಿನ್ನ ಲೋ ಹಂಗಲ್ಲು ಸ್ವಾಮಿ ಇದೇಳಿ ಸ್ವಾಮಿ. ಏನು ಇದು ಹೇಳೋದು? ಹೊಲ್ದಲ್ಲೋಗಿ ಕೆಲಸ ಮಾಡಿದ್ರು 300-400 ರೂಪಾಯಿ ದುಡ್ಡು ಕೊಡೋರು, ಒಂದು ಊಟ ಕೊಡಿಸ್ಬಿಟ್ಟು ಕಂಟೆಂಟ್ ಮಾಡಿಸ್ಕೊಂಡ್ರೆ ಟೈಮ್ ಎಷ್ಟಾಯ್ತು ಈಗ? ಸಾಲಲ್ಲ.
ಕೂಲಿ ಸಾಲಲ್ಲ. ನಾನು ಕೊಡದೆ ಇಷ್ಟು ಮಾತ್ರ ಕಷ್ಟ ಮಾತ್ರ ಜಾಗ ಖಾಲಿ ಮಾಡಿ. ಬೇಡ, ಈ ಅಪ್ಪನ ಸವಾಸನೆ ಬೇಡ ನಮಗೆ. ಕಬ್ಬಿನ ಹಾಲನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮು ನಾನು ಕಬ್ಬಿನ ಹಾಲು ಕುಡಿತಾ ಇರೋದು. ಏನಿದೆ ಗೊತ್ತಾ, ಕಬ್ಬಿಣ ಅಂಶಗಳು ತುಂಬಿದೆ ಇದರಲ್ಲಿ. ನೋಡಿದ್ರ ಬ್ರೋ ಅಲ್ಲಿ ಮಧು ಫಾಸ್ಟ್ ಫುಡ್ ಬ್ರೋ ಅಳ್ಸೋಗಿರೋ ಸಾಂಬಾರ್ ಹಾಕ್ತಾರಂತೆ ಅಲ್ಲಿ. ಹೌದಾ? ಅದು ಬಕೆಟ್ ಅಲ್ಲಿ. ಹಿಪೋಕ್ರಸಿ ಕಿ ಬಿ ಸೀಮಾ ಹೋತಿ ಹೈ. ಫಸ್ಟ್ ಜನರೇಷನ್ ವರ್ಣ ಬರಕ್ ಮುಂಚೆ ಮಾರ್ಕೆಟ್ ಅಲ್ಲಿ ರೂಲ್ ಮಾಡ್ತಾ ಇದ್ದಿದ್ ಕಾರ್ ಇದು. ನಂತರ ನೀವು ಬರೋಕ್ಕಿಂತ ಮುಂಚೆ ನಾನು ಮಾರ್ಕೆಟ್ ಕಟ್ತಾ ಇದ್ದಲ್ಲ ಹಂಗೆ. ಇಲ್ಲೇ ಮುಂದೆ ಎಲ್ಲಾದ್ರೂ ಜ್ಯೂಸು ಇಲ್ಲ ನೀರು ಸಿಕ್ಕಿದ್ರೆ ಹೇಳಿ ನಿಲ್ಸವ. ಸರಿ ಆಯ್ತು. ನೀನ್ ಮಾತ್ರ ನನ್ನ ಮಾನ ಮರ್ಯಾದೆ ಹೋಗಿರೋ ನಿಂಗೆ ಯೋಚನೆ ಇಲ್ಲ ಅಲ್ವಪ್ಪ. ಚೆನ್ನಾಗಿ ನೀನು ನೀರು ಎಲ್ಲಾನು ಹಾಕು, ಹೊಟ್ಟೆ ತಂಪಗಾಗ್ಲಿ. ಹೆಂಗ್ ಹೇಳ್ತೀರಾ ಹಂಗೆ. ನೀನು ಅದು ಬಿಟ್ಟು ಇನ್ನೇನು ಮಾತಾಡೋದೇ ಇಲ್ಲ. ಒಂದು ದಿನಾನಾದ್ರೂ ಲವ್ ಕಿತ್ತಡಿ ನೀನ್ ಮಾಡ್ತಿರೋದು ಸರಿ ಇಲ್ಲ ಅಂತ ಆಪೋಸ್ ಮಾಡಿದ್ಯಾ ನಂಗೆ? ಇಲ್ಲ. ಯಾವತ್ತಾರು ಮಾಡಿದೆ ಹೇಳೋದಿತ್ತು? ಹೆಂಗ್ ಹೇಳ್ತೀರಾ ಹಂಗೆ. ಹೆಂಗೋ ರಜಾ ಇತ್ತು, ಮುಚ್ಕೊಂಡು ಮನೇಲಾರು ಇದ್ದಿದ್ರೆ ಆಗೋದು ಅಲ್ಲ. ನಾನ್ ಬಂದೆ, ಅದೊಂದು ಕಪ್ ಐಸ್ ಕ್ರೀಮ್ ತಿಂದೆ. ನೀವೇನ್ ತಿಂದ್ರಿ? ಅನ್ನ ಸಾಂಬಾರು. ಈ ಅಪ್ಪ ತಿಂದ ಹೊಟ್ಟೆ ಬಿರಿದು ಬರೋ ಮಟ್ಗೂ ತಿಂದ. 4 ಬಗೆ ಮಾಂಸನ ಫುಲ್ ಹೊಟ್ಟೆ ಬಿರಿಯಮರ್ಗೂ ತಿನ್ಕೊಂಡು ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟಾಯ್ತು. ಇನ್ನೇನಿದೆ ಬಾಕಿ? ಈ ಅಪ್ಪನ ಸವಾಸ ಯಾವಾಗ ಮಾಡೋದು? ನಾನು ಯೂಟ್ಯೂಬ್ ಚಾನಲ್ನು ಮುಚ್ಚಾಕಂಗಾಗೋಯ್ತು. ಮುಚ್ಚದೆ ಒಳ್ಳೆ ರಾಜಕೀಯ ವ್ಯಕ್ತಿ ತರ ಆ ಕಡೆ ಹೋಗಿದ್ದವ್ರು ಈ ಕಡೆ ಬಂದು ಇವ್ರ ಚಾನಲಲ್ಲೇ ಕಂಟೆಂಟ್ ಮಾಡಂಗ್ ನಾನು ಮಾಡ್ಬಿಟ್ಟವ್ರು. ಇವಾಗ ಕಾಸಿಲ್ಲ, ಕರಿಮಣಿ ಇಲ್ಲ, ಕೊನೆ ಕರಿಮಣಿ ಮಾಲೀಕ ನಾನು ಅಲ್ಲ. ಈ ಅಪ್ಪನ ಕಾರ್ ಓಡ್ಸಕ್ಕೂ ಬರೋದಿಲ್ಲ. ನನ್ನ ಕತೆ ಹೆಂಗಾಗ್ಬಿಟ್ಟದೆ ಅಂತಂದ್ರೆ, ಇವಾಗ ಮಿಂಡನ್ ನಮ್ ಗಂಡನ್ ಬಿಟ್ರಂತೆ. ಎಲ್ಲಾ ಕಡೆ ಒಂದು ಟ್ರೆಂಡ್ ಆಗಿರೋದನ್ನ ನೋಡಿರ್ತೀರಾ. DM ಮಾಡ್ಬಿಟ್ಟು ಕಷ್ಟ ಆಗ್ತಿದೆ ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ ಅಂತ. ನನಗೂ ಆತರ ಒಂದು DM ಬಂದಿತ್ತು. ಬ್ರದರ್, ನಮ್ಮೂರಲ್ಲಿ ನೀರಿಲ್ಲ, ತೊಳ್ಕೊಳಕ್ಕೂ ಕಷ್ಟ ಆಗ್ಬಿಟ್ಟಿದೆ, ಒಂದು ಟ್ಯಾಂಕರ್ಗೆ 600 ರೂಪಾಯಿ ಹೇಳ್ತಾ ಇದ್ದಾರೆ, ನನ್ನ ಹತ್ರ ದುಡ್ಡಿಲ್ಲ, ದಯವಿಟ್ಟು ಕಳಿಸಿ ಅಂತ. ದುಡ್ಡೆಲ್ಲ ಹಾಕಿದ್ರೆ ಅದು ಮರ್ಯಾದೆ ಇರೋದಿಲ್ಲ. ದುಡ್ಡನ್ನ ನೀನೇ ದುಡಿಬೇಕು. ಆದರೆ ಪ್ರೀತಿಯಿಂದ ನಾನು ಏನಾದರೂ ಮಾಡಬೇಕು ಅಂತ ನನಗನ್ನಿಸ್ತಿದೆ. ನೀನು ಒಬ್ಬನೇ ಅಲ್ಲ, ನಿಮ್ಮ ಬೀದಿನಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಸಾಲಾಗಿ ನಿಲ್ಲಿಸು, ನಾನೇ ಬಂದು ತೊಳ್ಕೊಟ್ಬಿಟ್ಟು ಹೋಗ್ತೀನಿ. ಪುಣ್ಯಾತ್ಮ ಹಿಂಸೆ ಕೊಟ್ಟು ಕಂಟೆಂಟ್ ಮಾಡ್ಕೊತಾರಲ್ಲ ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನೀನೇ ಕಣ್ಣ ತುಂಬಾ ಏನ್ ಆ ಮಟ್ಟ ಜೋಶ್ ಅಲ್ಲ ಅವ್ರೆ. ಸುಮ್ಮನೆ ಒಂದಷ್ಟು ಹುಡುಗಿರ್ನ ನೋಡಿದ್ರಲ್ಲ, ಒಂದ್ ಕಡೆ ಹುಡುಗಿರ್ನೆಲ್ಲ ಇವ್ರುಗಳೇ ಪಟಾಯಿಸ್ಕೊತಾರೆ. ಯಾಕೆ? ಇವ್ರಿಬ್ರಿಗೂ ಗಡ್ಡ ಅದೇ ದೊಡ್ಡದಾಗಿ ಇಷ್ಟು ಉದ್ದಕ್ಕೆ. ಗಡ್ಡ ಉದ್ದ ಇದ್ರೆ ಕೆಲಸ ಆಗಲ್ಲ ಬಾಸು, ಇರ್ಬೇಕಾಗಿರೋದು ಉದ್ದ ಇರ್ಬೇಕು. ನೋಡಿ ಅಲ್ಲಿ ಏನು ಆಕ್ಸಿಡೆಂಟ್ ಆಗಿದ್ಯಾ? ಆಕ್ಸಿಡೆಂಟ್ ಇಲ್ಲೇ ನ್ಯಾಯ ಪಂಚಾಯತಿ ಮಾಡ್ಕೋತಾವ್ರ ಅವರು ರೋಡ್ ಮಧ್ಯ. ಏನೋ ಮೇಜರೇ ಆಗೈತೆ. ನನ್ನಲ್ಲಿ ಒಂಚೂರು ಉಜ್ಜಾಕ ಕಿತ್ ನಿಲ್ಸಿ ಭಯ ಆಯ್ತೈತೆ ನಂಗೆ. ಸುಮ್ನೆ ಮನೆಗೆ ಹೋಗಿ ಹುಚ್ಚ ಮಲ್ಕ.